ರಾಜಸ್ಥಾನ್ ರಾಯಲ್ಸ್ ಕೊನೆಗೂ ಪ್ಲೇ ಆಫ್ ಪ್ರವೇಶ ಪಡಿತು ಗುರು. ವಾಂಖೆಡೆಯಲ್ಲಿ ಹೋಮ್ ಟೀಮ್ನ ಎದುರಿಸೋಕ್ಕೆ ಆರ್ ಬರ್ತಾರೆ. ಮುಂಬೈ ಆಲ್ರೆಡಿ ಈ ಟೂರ್ನಮೆಂಟಿಂದ ಆಚೆ ಹೋಗಿದ್ದರಿಂದ ಮುಂಬೈಗೆ ಈ ಮ್ಯಾಚ್ ಸೋತ್ರು ಗೆದ್ದರು ಆಗಬೇಕಾಗಿದ್ದೇನೂ ಇರಲಿಲ್ಲ. ಬಟ್ ಆರ್ಗೆ ಇದು ಡೂ ಆರ್ ಡೈ ಮ್ಯಾಚ್. ಗೆದ್ದರೆ ಪ್ಲೇ ಆಫು, ಸೋತ್ರೆ ಕಿಕ್ಔಟು ಅಷ್ಟೇ. ಇನ್ನೊಂದು ಕಡೆ ಪಂಜಾಬ್ ಹಾಗೂ ಕೋಲ್ಕತ್ತಾ ತಂಡಗಳು ಈ ಮ್ಯಾಚ್ನ ಮುಂಬೈ ಗೆಲ್ಲಬೇಕು ಅಂತ ಅದೆಷ್ಟು ಹರಕೆ ಕಟ್ಕೊಂಡಿದ್ರೋ ಏನೋ. ರಾಯಲ್ಸ್ ಮುಂಬೈನ ಬಗ್ಗು ಬಡ್ದಿದ್ರಿಂದ ಪಂಜಾಬ್ ಹಾಗೂ KKR ತಂಡಗಳ ಪ್ಲೇ ಆಫ್ ದಾರಿ ಕ್ಲೋಸ್ ಆಗೋಯ್ತು. ಆರ್ 16 ಅಂಕಗಳೊಂದಿಗೆ 4ನೇ ತಂಡವಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತು. ಈ ಮ್ಯಾಚಲ್ಲಿ ಟಾಸ್ ಗೆದ್ದ ಮುಂಬೈ ನಾಯಕ ಹಾರ್ದಿಕ್ ಪಾಂಡ್ಯ ಆರ್ನ ಫಸ್ಟು ಬ್ಯಾಟಿಂಗಿಗೆ ಆಹ್ವಾನ ಮಾಡ್ತಾರೆ. ಈ ಬ್ಯಾಟಿಂಗ್ ಪಿಚ್ನಲ್ಲಿ ಎಲ್ಲರ ನಿರೀಕ್ಷೆ ಇದ್ದಿದ್ದು ವೈಭವ್ ಸೂರ್ಯವಂಶಿ ಮೇಲೆ. ಆದರೆ ವೈಭವ್ ಈ ಮ್ಯಾಚಲ್ಲಿ ತನ್ನ ಬ್ಯಾಟಿಂಗ್ ವೈಭವವನ್ನು ತೋರ್ಸೋಕ್ಕಾಗಲಿಲ್ಲ. ಜೈಸ್ವೆಲ್ಗೆ ಸ್ಟಾರ್ಟ್ ಏನೋ ಚೆನ್ನಾಗೇ ಸಿಕ್ತು, ಆದರೆ ಅದನ್ನು ಕನ್ವರ್ಟ್ ಮಾಡೋಕ್ಕಾಗಲಿಲ್ಲ. ನಂತರ ಬಂದ ಧ್ರುವ್ ಜುರೆಲ್ 38 ರನ್ ಗಳಿಸಿದರೆ ಪರಾಗ್ 14 ರನ್ ಹೊಡಿತಾರೆ. ಫೆರಾರಿ 18, ಶನಾಕ 18 ರನ್ ಗಳಿಸ್ತಾರೆ. ಎಲ್ಲ ಬ್ಯಾಟ್ಸ್ಮನ್ಗಳಿಗೆ ಸ್ಟಾರ್ಟ್ ಚೆನ್ನಾಗೇ ಸಿಗುತ್ತೆ, ಆದರೆ ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡೋಕ್ಕಾಗಲಿಲ್ಲ. ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆದಮೇಲೆ ಟೀಮ್ ಕೈ ಹಿಡಿದಿದ್ದು ಜೋಫ್ರಾ ಆರ್ಚರ್ ಗುರು. 15 ಬಾಲಲ್ಲಿ 32 ರನ್ ಹೊಡೆಯೋದ್ರ ಮೂಲಕ ಸ್ಕೋರ್ ಬೋರ್ಡಲ್ಲಿ ರನ್ಸ್ ಹೇರೋದಕ್ಕೆ ಸಹಾಯ ಮಾಡಿದರು. ಕೊನೆಯಲ್ಲಿ ಜಡೇಜಾ ಹಾಗೂ ಬರ್ಗರ್ ಅವರ ಸಣ್ಣ ಸಾಹಸದಿಂದ ಆರ್ 20 ಓವರ್ಗಳಲ್ಲಿ 205 ರನ್ಗಳ ಒಂದು ಚಾಲೆಂಜಿಂಗ್ ಟೋಟಲ್ನ ಸೆಟ್ ಮಾಡುತ್ತೆ. ಬೂಮ್ರಾ ಅನುಪಸ್ಥಿತಿಯಲ್ಲಿ ದಾಳಿಗಿಳಿದ ಮುಂಬೈ ಆರಂಭ ಚೆನ್ನಾಗೇ ಮಾಡ್ತು. ಇನ್ನಿಂಗ್ಸ್ನಲ್ಲಿ ನಿರಂತರವಾಗಿ ಆರ್ ಬ್ಯಾಟರ್ಗಳ ವಿಕೆಟ್ನ ತೆಗಿತಾನೆ ಬಂದರು. ಯಾವುದೇ ದೊಡ್ಡ ಜೊತೆಯಾಟಗಳು ಬರದೇ ಇರೋ ಥರ ನೋಡಿಕೊಂಡ್ರು. ಆದರೆ ಆರ್ ಬ್ಯಾಟರ್ಗಳ ಸಣ್ಣ ಸಣ್ಣ ಕ್ಯಾಮಿಯೋ ಇನ್ನಿಂಗ್ಸ್ಗಳು ಆರ್ನ 200+ ರನ್ಸ್ ಗಳಿಸೋ ಥರ ಮಾಡ್ತು. ಎಂಐ ಪರವಾಗಿ ದೀಪಕ್ ಚಾಹರ್ ಹಾಗೂ ಶಾರ್ದುಲ್ ಠಾಕೂರ್ ತಲಾ 2 ವಿಕೆಟ್ ತಗೊಂಡ್ರೆ ವಿಲ್ ಜಾಕ್ಸ್, ಗಜಾಫರ್ ಹಾಗೂ ಕಾರ್ಬನ್ ಬಾಷ್ ತಲಾ 1 ವಿಕೆಟ್ ತಗೊಂಡು ಮಿಂಚಿದ್ರು. 206 ರನ್ಗಳ ಟಾರ್ಗೆಟ್ನ ಚೇಸ್ ಮಾಡೋಕ್ಕೆ ಬಂದ ಮುಂಬೈ ಎಲ್ಲೂ ಕೂಡ ಸ್ಪರ್ಧೆಯಲ್ಲಿ ಕಾಣಿಸಲೇ ಇಲ್ಲ. ರೋಹಿತ್ ಡಕೌಟ್ ಆದರೆ ರಿಕಲ್ಟನ್ ಹಾಗೂ ನಮಂದೀರ್ ಅವರಿಂದನೇ ಪೆವಿಲಿಯನ್ ಸೇರ್ಕೋತಾರೆ. ತಿಲಕ್ ವರ್ಮಾ 3ಕ್ಕೆ ಔಟ್ ಆಗೋದ್ರ ಮೂಲಕ ಈ ಮ್ಯಾಚಲ್ಲೂ ಬ್ಯಾಟಿಂಗ್ ಬರ ಎದುರಿಸಬೇಕಾಯಿತು. ಇಡೀ ಟೂರ್ನಿಯಲ್ಲಿ ಸೈಲೆಂಟ್ ಆಗಿದ್ದ ಸೂರ್ಯಕುಮಾರ್ ಬ್ಯಾಟ್ ಈ ಪಂದ್ಯದಲ್ಲಿ ಸೌಂಡ್ ಮಾಡುತ್ತೆ. 42 ಬಾಲ್ಗಳಲ್ಲಿ 60 ರನ್ಗಳನ್ನು ಗಳಿಸ್ತಾರೆ. ಆದರೆ ಇನ್ನೊಂದು ಎಂಡಲ್ಲಿ ಸೂರ್ಯನಿಗೆ ಯಾರ ಸಹಕಾರನೂ ಸಿಗಲ್ಲ. ವಿಲ್ ಜಾಕ್ಸ್ ಹಾಗೂ ಹಾರ್ದಿಕ್ ಪಾಂಡ್ಯ ತಲಾ 33 ಹಾಗೂ 34 ರನ್ಗಳ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದರೂ ಕೂಡ ಪಂದ್ಯ ಗೆಲ್ಲೋದಕ್ಕೆ ಆಗೋದಿಲ್ಲ. ಬೌಲಿಂಗ್ನಲ್ಲಿ ಆರ್ ಬೌಲರ್ಗಳದ್ದು ಶಿಸ್ತುಬದ್ಧ ದಾಳಿಗುರು. ಆರ್ ಪರವಾಗಿ ಜೋಫ್ರಾ ಆರ್ಚರ್ 4 ಓವರ್ಗಳಲ್ಲಿ ಜಸ್ಟ್ 17 ರನ್ ಕೊಟ್ಟು 3 ವಿಕೆಟ್ ತೆಗಿತಾರೆ. ಇವರಿಗೆ ಬರ್ಗರ್, ಬ್ರಿಜೇಶ್ ಶರ್ಮಾ, ಯಶ್ರಾಜ್ ಪುಂಜಾ ತಲಾ 2 ವಿಕೆಟ್ ತೆಗೆದು ಪಂದ್ಯ ಗೆಲ್ಲೋದಕ್ಕೆ ಸಹಾಯ ಮಾಡ್ತಾರೆ. 3 ವಿಕೆಟ್ ಹಾಗೂ 32 ರನ್ಗಳ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದ ಜೋಫ್ರಾ ಆರ್ಚರ್ ಈ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠರಾಗ್ತಾರೆ. ಇನ್ನು 30 ರನ್ಗಳಿಂದ ಮುಂಬೈ ಈ ಮ್ಯಾಚ್ನ ಸೋಲೋದ್ರ ಮೂಲಕ ಪಂಜಾಬ್ ಹಾಗೂ KKR ತಂಡಗಳ ಪ್ಲೇ ಆಫ್ ಕನಸು ಇಲ್ಲಿಗೆ ಅಂತ್ಯ ಆದರೆ ಆರ್ 4ನೇ ತಂಡವಾಗಿ ಪ್ಲೇ ಆಫ್ನಲ್ಲಿ SRH ವಿರುದ್ಧ ಆಡೋದಕ್ಕೆ ಅರ್ಹತೆಯನ್ನು ಪಡ್ಕೊಳ್ಳುತ್ತೆ.